ಹಾಯ್ ಫ್ರೆಂಡ್ಸ್, ಸಿದ್ದರಾಮಯ್ಯ ಸಂಪುಟದಲ್ಲಿರೋ ದಲಿತ ಸಚಿವರು ಯಾರು? ದಲಿತ ಸಚಿವರಲ್ಲಿ ಯಾರು ಪವರ್ಫುಲ್? ಯಾವ ಕ್ಷೇತ್ರದಿಂದ ಎಷ್ಟು ಸಲ ವಿನ್ ಆಗಿದ್ದಾರೆ? ಹೆಚ್ಚು ಅನುಭವ ಹೊಂದಿರೋರು ಯಾರು? ಇವರು ಎಷ್ಟು ಓದಿದ್ದಾರೆ? ಎಷ್ಟು ಆಸ್ತಿ ಮಾಡಿದ್ದಾರೆ? ಸಾಧನೆ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಡಾಕ್ಟರ್ ಜಿ ಪರಮೇಶ್ವರ್ ರಾಜಕೀಯ ಹಿನ್ನೆಲೆ ಇರೋ ಕುಟುಂಬದಿಂದ ಬಂದ ಇವರು ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಸೂಚನೆ ಮೇರೆಗೆ ರಾಜಕೀಯಕ್ಕೆ ಹಾರಿದ್ರು. ಮೊದಲಿಗೆ ಪರಮೇಶ್ವರ್ ಮಧುಗಿರಿ ಕ್ಷೇತ್ರದಲ್ಲಿ 1989ರ ಚುನಾವಣೆಯಲ್ಲಿ ಜಯ ಸಾಧಿಸಿದ್ರು. 1994ರಲ್ಲಿ ಸೋಲು ಕಂಡ ಪರಮೇಶ್ವರ್ 1999ರಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ಭಾರೀ ಅಂತರದಿಂದ ವಿನ್ ಆದ್ರು. 2004ರಲ್ಲಿ ಮತ್ತೆ ಮಧುಗಿರಿಯಿಂದ, 2008ರಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. 2010ರಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಆದರೆ 2013ರ ವಿಧಾನಸಭೆ ಚುನಾವಣೆಯಲ್ಲಿ ಇವರು ಕೊರಟಗೆರೆ ಕ್ಷೇತ್ರದಲ್ಲಿ ಸೋಲು ಅನುಭವಿಸಿದ್ರು. ಆದರೂ ಇವರನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಯಿತು. ಇವರಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗೃಹ ಸಚಿವ ಸ್ಥಾನ ನೀಡಲಾಯಿತು. ಮತ್ತೊಂದು ಅವಧಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಆಯ್ಕೆಯಾದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಪರಮೇಶ್ವರ್ ವಿನ್ ಆದ್ರು. ನಂತರ ಬಂದ ಸಮ್ಮಿಶ್ರ ಸರ್ಕಾರದಲ್ಲಿ ಡಿಸಿಎಂ ಆದ್ರು. ಇದೀಗ 2023ರಲ್ಲೂ ಅದೇ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿದ್ದಾರೆ. 6 ಸಲ ಶಾಸಕರಾಗಿರೋ ಇವರು ಸೋತಿರೋದು ಒಂದೇ ಸಲ. ಆದ್ರೂ ಸಿಎಂ ಆಗೋ ಭಾಗ್ಯ ಸಿಕ್ಕಿಲ್ಲ. 2013ರಲ್ಲಿ ಇವರು ಸಿಎಂ ಆಗೋದು ಬಹುತೇಕ ಫಿಕ್ಸ್ ಅಂತಲೇ ಆಗಿತ್ತು. ಹೀಗಾಗಿ ಆ ಸಲ ಸಿದ್ದರಾಮಯ್ಯ ತಂತ್ರ ಹೂಡಿ ಇವರನ್ನು ಸೋಲಿಸಿದ್ರು ಅಂತ ಕೂಡ ಹೇಳಲಾಗುತ್ತೆ. ಅಂದಹಾಗೆ ಎಸ್ಸಿ ಸಮುದಾಯಕ್ಕೆ ಸೇರಿದ ಇವರು PhD ಶಿಕ್ಷಣ ಪಡೆದಿದ್ದಾರೆ. 72 ವರ್ಷ ವಯಸ್ಸಾಗಿದೆ. ಇವರು ತಮ್ಮ ಆಸ್ತಿ 21 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಅದರಲ್ಲಿ 15 ಕೋಟಿ 39 ಲಕ್ಷ ರೂಪಾಯಿ ಸಾಲ ಇದೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ. KH ಮುನಿಯಪ್ಪ ಕೋಲಾರ ಭಾಗದ ಹಿರಿಯ ರಾಜಕಾರಣಿ KH ಮುನಿಯಪ್ಪ 1960ರಲ್ಲಿ ರಾಜಕೀಯ ಪ್ರವೇಶಿಸಿದ ಇವರು ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ರು. ನಂತರ ಮೊದಲ ಬಾರಿಗೆ 1991ರಲ್ಲಿ ಕೋಲಾರ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿನ್ ಆದ್ರು. ಮುಂದೆ ಬರೋಬ್ಬರಿ 7 ಬಾರಿ ಸಂಸದರಾಗಿ ಆಯ್ಕೆಯಾದ್ರು. 2004 ಮತ್ತು 2009ರಲ್ಲಿ ಕೇಂದ್ರ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಆದರೆ ಈ ಸಲ ರಾಜ್ಯ ರಾಜಕಾರಣಕ್ಕೆ ಬಂದಿರೋ ಇವರು ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿನ್ ಆಗಿದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಪಡೆದಿದ್ದಾರೆ. ಅಂದಹಾಗೆ ಎಸ್ಸಿ ಸಮುದಾಯಕ್ಕೆ ಸೇರಿದ ಇವರು LLB ಶಿಕ್ಷಣ ಪಡೆದಿದ್ದಾರೆ. ಇವರಿಗೆ 75 ವರ್ಷ ವಯಸ್ಸಾಗಿದೆ. ಇವರು 59 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದು ಅದರಲ್ಲಿ 25 ಕೋಟಿ 95 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಇದೆ ಅಂತ ಕೂಡ ಘೋಷಿಸಿಕೊಂಡಿದ್ದಾರೆ. HC ಮಹದೇವಪ್ಪ ಕಾಂಗ್ರೆಸ್ ಹಿರಿಯ ನಾಯಕರಲ್ಲಿ ಒಬ್ಬರಾದ HC ಮಹದೇವಪ್ಪ 1985ರಿಂದಲೂ ಟಿ ನರಸೀಪುರ ಕ್ಷೇತ್ರದ ಅಭ್ಯರ್ಥಿ. ಮೊದಲಿಗೆ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದ ಇವರು ನಂತರದಲ್ಲಿ JDS ಸೇರಿದ್ರು. ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡ ನಾಯಕರಲ್ಲಿ ಇವರು ಪ್ರಮುಖರಾಗಿದ್ದಾರೆ. ಇದೇ ಕಾರಣದಿಂದ ಇವರು 2008ರಲ್ಲಿ JDS ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಇವರು ಒಟ್ಟು 9 ಬಾರಿ ಸ್ಪರ್ಧಿಸಿದ್ದು ಅದರಲ್ಲಿ 6 ಸಲ ವಿನ್ ಆಗಿದ್ದಾರೆ. ಈ ಸಲ ಸೇರಿ ಒಟ್ಟು 4 ಬಾರಿ ಸಚಿವರಾಗಿಯೂ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಎಸ್ಸಿ ಸಮುದಾಯಕ್ಕೆ ಸೇರಿದ ಇವರು MBBS ಶಿಕ್ಷಣ ಪಡೆದಿದ್ದಾರೆ. ಇವರಿಗೆ 70 ವರ್ಷ ವಯಸ್ಸಾಗಿದೆ. ಜೊತೆಗೆ 3 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮತ್ತು 44 ಲಕ್ಷ ರೂಪಾಯಿ ಸಾಲ ಕೂಡ ಹೊಂದಿದ್ದಾರೆ. ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಹೋದರ ಸತೀಶ್ ಜಾರಕಿಹೊಳಿ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಹೊಂದಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ 2018ರ ಚುನಾವಣೆಯಲ್ಲಿ ಬದಾಮಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಗೆಲುವಿನಲ್ಲಿ ಇವರ ಪಾತ್ರ ದೊಡ್ಡದಾಗಿತ್ತು. 2005ರವರೆಗೆ ಇವರು JDSನಲ್ಲೇ ಇದ್ರು. ಆದರೆ ಸಿದ್ದರಾಮಯ್ಯ JDS ಬಿಟ್ಟು ಕಾಂಗ್ರೆಸ್ ಸೇರುವಾಗ ಇವರು ಕಾಂಗ್ರೆಸ್ಗೆ ಜೈ ಅಂದಿದ್ರು. ಸಿದ್ದರಾಮಯ್ಯ ನಡೆಸಿದ ಅಹಿಂದ ಚಳುವಳಿಯಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದಾಗಿತ್ತು. 2008ರವರೆಗೆ ಇವರು ವಿಧಾನ ಪರಿಷತ್ ಸದಸ್ಯರಾಗಿದ್ರು. ಧರಮ್ ಸಿಂಗ್ ಸರ್ಕಾರದಲ್ಲಿ ಸಚಿವರೂ ಆಗಿದ್ರು. ನಂತರ ಯಮಕನಮರಡಿ ಕ್ಷೇತ್ರದಿಂದ ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ.
ಸಿದ್ದರಾಮಯ್ಯರ ಕಳೆದ ಸಂಪುಟದಲ್ಲೂ ಸಚಿವರಾಗಿದ್ದ ಇವರು ಈ ಸಲವೂ ಜಾಗ ಪಡ್ಕೊಂಡಿದ್ದಾರೆ. ಇವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹೌದು. ಎಸ್ಟಿ ಸಮುದಾಯಕ್ಕೆ ಸೇರಿರೋ ಇವರು ಪಿಯುಸಿ ಶಿಕ್ಷಣ ಪಡೆದಿದ್ದಾರೆ. ಅಂದಹಾಗೆ ಇವರಿಗೆ 60 ವರ್ಷ ವಯಸ್ಸಾಗಿದೆ. 175 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದು ಅದರಲ್ಲಿ 11 ಕೋಟಿ ರೂಪಾಯಿ ಸಾಲ ಇದೆ ಅಂತ ಕೂಡ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಎರಡನೇ ಮಗ ಪ್ರಿಯಾಂಕ್ ಖರ್ಗೆ. ಇವರು 2013ರಿಂದ ನಿರಂತರವಾಗಿ ಚಿತ್ತಾಪುರ ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. ಮೊದಲ ಬಾರಿ ಶಾಸಕರಾದಾಗಲೇ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ರು. ನಂತರದ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಂಪುಟದಲ್ಲೂ ಮಂತ್ರಿಗಿರಿ ಗಿಟ್ಟಿಸಿಕೊಂಡಿದ್ರು. ಇದೀಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಭಾಗ್ಯ ಸಿಕ್ಕಿದೆ. ಎಸ್ಸಿ ಸಮುದಾಯಕ್ಕೆ ಸೇರಿರೋ ಇವರು ಪಿಯುಸಿ ವರೆಗೆ ಓದಿದ್ದಾರೆ. ಇವರಿಗೆ 44 ವರ್ಷ ವಯಸ್ಸಾಗಿದೆ. ತಮ್ಮ ಆಸ್ತಿ 16 ಕೋಟಿ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದು ಅದರಲ್ಲಿ 28 ಲಕ್ಷ ರೂಪಾಯಿ ಸಾಲ ಕೂಡ ಇದೆ. KN ರಾಜಣ್ಣ. ಆಗಾಗ್ಗೆ ನಾಲಗೆ ಹರಿಬಿಟ್ಟು ಸುದ್ದಿಯಾಗೋ KN ರಾಜಣ್ಣ ಅವರಿಗೂ ಸಿದ್ದರಾಮಯ್ಯ ಸಂಪುಟದಲ್ಲಿ ಜಾಗ ನೀಡಲಾಗಿದೆ. ಇವರು 1988ರಿಂದ 2002ರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿದ್ರು. 2004ರಲ್ಲಿ ಬೆಳ್ಳಾವಿ ಕ್ಷೇತ್ರದಿಂದ ಗೆದ್ದು ವಿಧಾನಸಭೆ ಮೆಟ್ಟಿಲು ಹತ್ತಿದ್ರು. 2008ರಲ್ಲಿ ಸೋತ ರಾಜಣ್ಣ 2013ರಲ್ಲಿ ವಿನ್ನಾದ್ರು. 2018ರಲ್ಲಿ ಮತ್ತೆ ಸೋತು 2023ರಲ್ಲಿ ಗೆದ್ದು ಈಗ ಸಚಿವರಾಗಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ಸೇರಿರೋ ಇವರು LLB ಶಿಕ್ಷಣ ಪಡೆದಿದ್ದಾರೆ. ಇವರಿಗೆ 72 ವರ್ಷ ವಯಸ್ಸಾಗಿದೆ. 35 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಕೂಡ ಹೊಂದಿದ್ದು ಅದರಲ್ಲಿ 12 ಕೋಟಿ ರೂಪಾಯಿ ಮೌಲ್ಯದ ಸಾಲ ಇದೆ. RB ತಿಮ್ಮಾಪುರ್. ಎಸ್ಸಿ ಸಮುದಾಯಕ್ಕೆ ಸೇರಿದ RB ತಿಮ್ಮಾಪುರ್ ಬಾಗಲಕೋಟೆಯ ಮುಧೋಳ ಕ್ಷೇತ್ರದ ಶಾಸಕ. 1989ರಲ್ಲಿ ಇವರು ಮೊದಲ ಬಾರಿಗೆ ಮುಧೋಳ ಕ್ಷೇತ್ರದಿಂದ ಗೆದ್ದು ಶಾಸಕರಾದರು. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು. 1999ರ ಚುನಾವಣೆಯಲ್ಲಿ ಮರು ಆಯ್ಕೆಯಾಗಿ APMC ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. 2002ರಲ್ಲಿ SM ಕೃಷ್ಣ CM ಆಗಿದ್ದ ಅವಧಿಯಲ್ಲಿ ಸಚಿವರಾದರು. ಆದರೆ 2004ರಿಂದ ಸತತ 3 ಚುನಾವಣೆಗಳಲ್ಲಿ ಸೋಲು ಕಂಡ್ರು. 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ 2016ರಲ್ಲಿ ಇವರನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಸಚಿವ ಸ್ಥಾನ ನೀಡಲಾಯಿತು. ಈ ಸಲ ಗೋವಿಂದ ಕಾರಜೋಳ ವಿರುದ್ಧ ಗೆಲುವು ದಾಖಲಿಸಿದ ಇವರಿಗೆ ಮತ್ತೆ ಸಚಿವ ಸ್ಥಾನ ಒಲಿದು ಬಂದಿದೆ. BA LLB ಶಿಕ್ಷಣ ಪಡೆದಿರೋ ಇವರಿಗೆ 61 ವರ್ಷ ವಯಸ್ಸಾಗಿದೆ. 58 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಕೂಡ ಹೊಂದಿದ್ದಾರೆ. ಶಿವರಾಜ್ ತಂಗಡಗಿ. ಎಸ್ಸಿಯ ಬೋವಿ ಸಮುದಾಯದವರಾದ ಶಿವರಾಜ್ ತಂಗಡಗಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಕ್ಷೇತ್ರದ ಶಾಸಕ. ಇವರು 2008ರಲ್ಲಿ ಮೊದಲ ಬಾರಿಗೆ ಕನಕಗಿರಿ ಕ್ಷೇತ್ರದಲ್ಲಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಬಿಜೆಪಿ ಟಿಕೆಟ್ ನೀಡಲಿಲ್ಲ. ಆಗ ಬಂಡಾಯ ಎದ್ದು ಪಕ್ಷೇತರವಾಗಿ ಕಣಕ್ಕೆ ಇಳಿದು ವಿನ್ನಾದ್ರು. ಆಗ ರಚನೆಯಾದ ಯಡಿಯೂರಪ್ಪ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಮಂತ್ರಿ ಸ್ಥಾನ ಪಡ್ಕೊಂಡ್ರು. 2010ರಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಅವರನ್ನು ಅನರ್ಹಗೊಳಿಸಲಾಯಿತು. ಆದ್ರೆ ನಂತರ ಸುಪ್ರೀಂ ಕೋರ್ಟ್ ಇವರ ಅನರ್ಹತೆ ರದ್ದು ಮಾಡ್ತು. 2013ರ ಚುನಾವಣೆಗೂ ಮುನ್ನ ತಂಗಡಗಿ ಕಾಂಗ್ರೆಸ್ ಸೇರಿದ್ರು. ಕನಕಗಿರಿಯಿಂದ ಗೆದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾದ್ರು. 2018ರಲ್ಲಿ ಸೋಲು ಕಂಡ ತಂಗಡಗಿ ಈ ಸಲ ಮತ್ತೆ ಗೆದ್ದು ಸಚಿವ ಸ್ಥಾನಕ್ಕೆ ಏರಿದ್ದಾರೆ. ಅಂದ್ರೆ ಗೆದ್ದಾಗಲೆಲ್ಲ ಮಂತ್ರಿ ಸ್ಥಾನ ಪಡೆದಿರೋದು ಇವರ ಹೆಗ್ಗಳಿಕೆ. ಇನ್ನು BSc ಶಿಕ್ಷಣ ಪಡೆದಿರೋ ಇವರಿಗೆ 53 ವರ್ಷ ವಯಸ್ಸಾಗಿದೆ. ಅಂದಹಾಗೆ ಇವರು ತಮ್ಮ ಬಳಿ 17 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು ಅದರಲ್ಲಿ 8 ಕೋಟಿಯಷ್ಟು ಸಾಲ ಇದೆ ಅಂತ ಕೂಡ ಘೋಷಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ ಸಂಪುಟದಲ್ಲಿರೋ ದಲಿತ ನಾಯಕರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರಲ್ಲಿ ಯಾರು ಪವರ್ಫುಲ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.